ಸಾಗರ್ ಸ್ಟೋರಿ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಸತ್ಯನಾರಾಯಣ ಸ್ವಾಮಿ ಪೂಜೆ ಜೋರ? ಪರವಾಗಿಲ್ಲ. ಇವ್ರ ಮನೆಗೆ ನೋಡಿ ಅಪ್ಪು ಬಸ್ತು ಫೋಟೋ ಹಾಕೊಂಡವ್ರೆ. ಪೂಜೆ ಮಾಡಿಸಿದ್ರು ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಬಾಯ್. ಅಯ್ಯೋ ಒಂದು ಸರ್ಪ್ರೈಸ್ ಬಂದಿದೆ ನಮಗೆ. ನಾನು ನೋಡಿ ಇಂಟರ್ನ್ಯಾಷನಲ್ ಪ್ಲೇಯರ್ ಫೋಟೋ ಹೊಡ್ಕತ್ತಾರ ಯಾಕೆ? ನಮ್ಮ ಪ್ರಾಫಿಟ್ ಬಂದರೆ ಪಾರ್ಟಿ ಕೊಡ್ತೀನಿ ಅಂತ ಹೇಳೋಣ ಗೈಸ್. ಅಲ್ಲೋಮ್ಮ ಶಿವಕುಮಾರ್ ಮನ್ಸಲ್ಲ ಅಂತ ಜನ ಕಮೆಂಟ್ ಹಾಕೋರೆ. ಹಂಗೆ ಯಾರು ಹೇಳಿದ ಸುಮ್ಮನಿರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಅಂಡ್ ಇದು ನಮ್ಮ ಹೊಸ ವ್ಲಾಗ್. ಅಂಡ್ ಈ ಬ್ಲಾಗ್ ಅಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ತಾ ಇದೀವಿ. ಎಸ್. ಯಾರ ಮನೇಲಿ ಅಂದ್ರೆ ನನ್ನ ಕಸಿನ್, ನಮ್ಮ ಅತ್ತೆ ಮಗ ಆಗ್ಬೇಕು, ನಮ್ಮ ಅಣ್ಣನೇ ಶಿವಣ್ಣ ಅಂತ. ಅವ್ರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದಾರೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಈ ಬ್ಲಾಗ್ ಅದೇ ಆಗಿರುತ್ತೆ. ಪೂಜೆ ಎಲ್ಲ ಹೆಂಗಾಗುತ್ತೆ, ಏನ್ ಕತೆ, ಯಾರ ಮನೆ ಎಲ್ಲಿ ಹೋಗ್ತಿದೀವಿ ಎಲ್ಲ ತೋರಿಸ್ತೀವಿ. ಬನ್ನಿ ನಮ್ಮ ಜೊತೆ ಹೋಗೋಣ. ಅಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದೀರಾ, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೀರಾ. ವ್ಲಾಗ್ ನಿಲ್ಸ್ಬೇಡಿ ಅಂತ ತುಂಬಾ ಜನ ಹೇಳಿದ್ರಿ. ಆಮೇಲೆ ಯಾವ ತರ ಚೇಂಜ್ ಮಾಡ್ಬೇಕು ಸಜೆಷನ್ಸ್ ಕೊಟ್ಟಿದ್ದೀರಾ. ಆದಷ್ಟು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಅಂಡ್ ನಾವು ವರ್ಕಿಂಗ್ ಜೊತೆಗೆ ನಾವು ಇದನ್ನ ಹ್ಯಾಂಡಲ್ ಮಾಡೋದ್ರಿಂದ ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ. ಬಟ್ ಎಲ್ಲಾನು ನಿಮ್ ಸಜೆಷನ್ಸ್ ನಾವು ತಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿ ಇನ್ನ ಬೆಟರ್ ಮಾಡಕ್ ಟ್ರೈ ಮಾಡ್ತೀವಿ. ನಿಮ್ ಪ್ರೀತಿ ಯಾವಾಗ್ಲೂ ಹಿಂಗೆ ಇರ್ಲಿ ಗೈಸ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಬೇರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಂಡ್ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದೀವಿ ಅಂತ ಅನ್ಕೋತೀವ, ಆದ್ರೆ ಸಬ್ಸ್ಕ್ರೈಬ್ ಮಾಡಿರಲ್ಲ. ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ನಮ್ ಸಾಗರ್ ಸ್ಟೋರೀಸ್ ನೇಮ್ ಪಕ್ಕನೆ, ಚೆಕ್ ಮಾಡಿ. ಅಂಡ್ ಗೈಸ್ ನಮ್ ಬ್ಲಾಗ್ಸ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಲವ್ ಫ್ರಮ್ ಕೋಲಾರ್ ಅನ್ನೋ ಕಮೆಂಟ್ ನ ಒಂದು ವರ್ಷದಿಂದ ನೋಡ್ತಾನೆ ಇದೀರಾ ನೀವು. ತುಂಬಾ ಜನ ಅಬ್ಸರ್ವ್ ಮಾಡಿರ್ತೀರಾ. ಅಂಡ್ ಇವಾಗ ಅದ್ರ ಜೊತೆಗೆ ಲವ್ ಫ್ರಮ್ ಆಂಧ್ರ ಪ್ರದೇಶ್ ಅಂತಾನು ಕಮೆಂಟ್ ಬರ್ತಾ ಇದೆ. ಉದಯ್ ಕಿರಣ್ ಅನ್ನೋರೊಬ್ರು ಆಂಧ್ರ ಪ್ರದೇಶದಿಂದ ಅಲ್ಲಿಂದ ಸಪೋರ್ಟ್ ಮಾಡ್ತಿದ್ದಾರೆ. ಆಂಧ್ರ ಪ್ರದೇಶದಿಂದ ನಮ್ಗೆ ಅವ್ರಿಗೆ ಬಿಗ್ ಹೈ. ಉದಯ್ ಕಿರಣ್ ಅವರೇ ಥ್ಯಾಂಕ್ ಯು ಸೋ ಮಚ್. ಆಂಧ್ರ ಪ್ರದೇಶದಿಂದ ಎಲ್ಲ ಸಪೋರ್ಟ್ ಸಿಗ್ತಾ ಇದೆ ನಮ್ಗೆ. ಇದ್ರ ಬಗ್ಗೆ ತುಂಬಾ ಖುಷಿ ಇದೆ. ಇದೇ ರೀತಿ ಸಪೋರ್ಟ್ ಮಾಡಿ, ಪ್ರೀತಿಗೆ ಯಾವಾಗ ನಾವು ಚಿರಋಣಿ. ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ ನಮ್ಮ ವಿಡಿಯೋಸ್ ನೋಡಕ್ಕೆ. ಅಂಡ್ ಇವಾಗ ನಾವು ಹೊರಡ್ತಾ ಇದೀವಿ. ಅಂಡ್ ಗೈಸ್ ಅನ್ಫಾರ್ಚುನೇಟ್ಲಿ ಡ್ರೆಸ್ ಲಿಂಕ್ ಇಲ್ಲ. ಈ ಡ್ರೆಸ್ ಬಂದು ಹಬೀಬ್ಸ್ ಅಲ್ಲಿ ಪರ್ಚೇಸ್ ಮಾಡೋದು ಆಫ್ಲೈನ್. ಒಂದು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಹೋಗ್ತಾ ಇದೀನಿ ಅನ್ಸುತ್ತೆ. ಉದಯಗಿರಿಯಲ್ಲಿ ಅಂಗಡಿ ಇದೆ, ಬೇಕಾದ್ರೆ ಹೋಗಿ ಪರ್ಚೇಸ್ ಮಾಡಿ. ಸೊ ಇವಾಗ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಏತರಲ್ಲಿ ಹೋಗ್ತಾ ಇದೀವಿ. ಕಾಲುಗಳನ್ನು ಕೊಂಡು ಎಳೆ ಋಷಿಗಳಿರ ಆ ವೈಶ್ಯನು ಅಳಿಯೊಡನೆ ಮಂಗಳ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ಬಿರುದು ತೆಳೆದನು. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಸನ್ಯಾಸಿ ವೇಷಧಾರಿಯಾಗಿ ಬಂದು ಎಲೈ ವರ್ತಕನೇ, ನಿನ್ನ ಹಡಗಿನಲ್ಲಿ ಇರುವುದು ಏನು ಎಂದು ಕೇಳಿದನು. ಧನದಾಂಧ್ರದ ವರ್ತಕರು ಹೀಯಾಡಿಸುವುದರಿಂದಲೂ ಹಾಸ್ಯದಿಂದಲೂ, ಎಲೈ ಸನ್ಯಾಸಿ, ನೀನು ಏತಕ್ಕೆ ಕೇಳುವೆ? ಹಣವಿರುವುದೆಂಬ ಭ್ರಾಂತಿಯಿಂದ ಅಪಹರಿಸಲು ಕೇಳುವೆಯಾ? ನಮ್ಮ ಹಡಗಿನಲ್ಲಿ ಎಳೆಬೆಳ್ಳಿಗಳಿರುವುದು ಮತ್ತೇನೂ ಇಲ್ಲ ಎಂದು ಹೇಳಲು ಈ ರೀತಿ ನುಡಿದ ಅಸತ್ಯ ವಾಕ್ಯವನ್ನು ಕೇಳಿ ಬಂದ್ವಿ, ಕರೆಕ್ಟ್ ಟೈಮ್ ಬಂದಿದ್ವಿ. ಪೂಜೆ ಮಂಗಳಾರತಿ ಎಲ್ಲ ಸಿಕ್ತು. ಕೊನೆ 2 ಅಧ್ಯಾಯ ಇತ್ತು, ಓದ್ತಾ ಇದ್ರು. ಆ್ಯಂಡ್ ಮಂಗಳಾರತಿ ಎಲ್ಲ ಮಾಡಿ ದೇವ್ರ ನಮಸ್ಕಾರ ಮಾಡಿ ಪ್ರಸಾದನೂ ಸಿಕ್ತು. ಇನ್ನೂ ಸಜ್ಜಿಗೆ ತಿಂದಿಲ್ಲ. ಏನಂತ ಮಾಡಿದ್ನ ರಸಾಯನ ಫಸ್ಟ್ ಪ್ರಸಾದ, ಸೆಕೆಂಡ್ ಸಜ್ಜಿಗೆ ಇನ್ನೂ ತಿಂದಿಲ್ಲ, ತಿನ್ನಬೇಕು. ಎಲ್ಲರೂ ಬಿಸಿ ಇದ್ದಾರೆ. ಎಲ್ಲರೂ ಪಂಚಾಮೃತ ಎಲ್ಲರೂ ಮಾತಾಡ್ತೀನಿ. ಎಲ್ಲರೂ ಬಿಸಿ ಇದ್ದಾರೆ. ನಮ್ಮತ್ತೆ ನಮ್ಮಣ್ಣ ಅದಕ್ಕೆ ಎಲ್ಲರೂ ಬಂದಿದ್ದಾರೆ ಊರಿಂದ. ನಮ್ಮ ಲೋಕಾರ್ಥ ಬಂದವನೇ, ತೋರಿಸ್ತೀನಿ ನಿಮಗೆ. ಸಜ್ಜಿಗೆ ಆಲ್ ಟೈಮ್ ಫೇವ್ರೆಟ್ ಪ್ರಸಾದ, ಸಖತ್ತಾಗಿರುತ್ತೆ. ಸ್ವಾಮಿ ಸತ್ಯನಾರಾಯಣ ನಮ್ಮ ಸಾಗರ್ ಸ್ಟೋರೀಸ್ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನನ್ನ ಹೆಂಡತಿಗೆ ಜಾಸ್ತಿ ಒಳ್ಳೇದು ಮಾಡಪ್ಪ. ಏನು ಸ್ಮೈಲು? ಏನಂತ ಸಮಾಚಾರ? ಎಲ್ಲ ಹೇಳ್ಬೇಕಪ್ಪ. ಸತ್ಯನಾರಾಯಣ ಸ್ವಾಮಿ ಪೂಜೆ ಜೋರ? ಪರವಾಗಿಲ್ಲ. 4ನೇ ವರ್ಷದ್ದು, ಅದಕ್ಕೇನೆ ಅವರು 4ನೇ ವರ್ಷದ್ದು ಮುಗಿಸು ಅಂತ ಹೇಳಿದ್ರು. ಅದಕ್ಕೇನೆ 4ನೇ ವರ್ಷದ್ದು ದಯ ಮಾಡಿಸಿ ಚೆನ್ನಾಗಿ ಮಾಡಿದ್ದೀರಲ್ಲ. ಚೆನ್ನಾಗಿದೆ. ಅತ್ತೆ ನಾಚ್ಕೋತಾರೆ, ನಮ್ಮ ಪುಷ್ಪತೆ ನಾಚ್ಕೊಳ್ಳಲ್ಲ. ಹಾಯ್ ಮಾಡ್ಬಿಡಿಯತ್ತೆ. ಇವ್ರು ನಮ್ಮ ಪುಷ್ಪತೆ ತುಂಬ ಹಂಗೆ. ಇವರು ನಮ್ಮ ಭಾಗ್ಯತೆ. ಹಾಯ್ ಮಾಡ್ಬಿಡಿಯತ್ತೆ. ಹೌದು, ಅವ್ರ ಫ್ರೆಂಡ್ ಅವರು ಎಲ್ಲ ನಾಚ್ಕೋತಾರೆ ಗೈಸ್, ಜಾಸ್ತಿ ಮಾತಾಡಲ್ಲ. ಮೈಸೂರಿಗೆ ಬಂದಾಗಿಂದ ಕ್ಲೋಸ್ ಫ್ರೆಂಡ್. ಅಯ್ಯೋ ಫುಲ್ ಬಾಂಧವ್ಯ. ಚೆನ್ನಾಗಿದೆ. ಅವಾಗಿಂದ 35 ವರ್ಷ ಆಯ್ತೇನೋ. ಅವಾಗ 1990 ಸಂಬಂಧಿಕರಿಗಿನ್ನ ಜಾಸ್ತಿ ನೋಡ್ಕೊಂಡಿದ್ದೀರಾ ನೀವು.
ಊಟಕ್ಕೆ ಕೂತಿದ್ದೀವಿ ಗೈಸ್. ಇವಾಗ ಇನ್ನೊಂದಾಗಿ ಬಡಿಸ್ತಾ ಇದ್ದಾರೆ ಗೈಸ್. ಇನ್ನು ಕಷ್ಟಪಟ್ಟು ಅರ್ಧ ಗಂಟೆ ಕಷ್ಟಪಟ್ಟು ಮಲಗಿಸಿರೋದು. ಎದ್ದು ಬಂದವನೇ ಆಗಲೇ ಅರ್ಧ ಗಂಟೆ ಮಲಗಿಲ್ಲ. ಎದ್ದು ಬಂದಾಗಲೇ ಐಸ್ ಕ್ರೀಮ್ ತಿಂತವನು. ಅದು ಸ್ಪೂನು ಮುರಿದಾಕಿ ಐಸ್ ಕ್ರೀಮ್ ತಿಂತಾರೆ. ಓ ಬೀಳಿಸ್ತಾ. ಏನದು ಕೊಡಿಲಿ. ಏನದು ಲೋಕರ್ತ? ಏನದು ಏನದು ಹೇಳು. ಏನದು ಹೇಳು. ಏನಿದು ಹೇಳು. ಮೂಗ. ಗೈಸ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗೀತು. ಬಾಯ್ 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 ಬಾಯ್. ಇವ್ರ ಮನೆಗೆ ನೋಡಿ ಅಪ್ಪು ಬಸ್ತು ಫೋಟೋ ಹಾಕೊಂಡವ್ರೆ. ನಮ್ಮ ಮಾವ ಅದು ಬಾಯ್ ಮಾಡ್ತಾರೆ. ಮುಗೀತು, ನಾವು ಹೊರಡ್ತಾ ಇದೀವಿ. ಶಿವಣ್ಣ ಇದು ಇದು ಇಂಪಾರ್ಟೆಂಟು. ಇವರೇ ನೋಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದು. ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಬಾಯ್. ಅಯ್ಯೋ ಛೇ 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 ಫೇಲ್ಯೂರ್ ಆಗೋಯ್ತು. ಹೊರಡೋಣ. ಚಲೋ ಕೆಲಸ ಇದೆ ಗೈಸ್, ಕೆಲ್ಸಕ್ಕೆ ಹೋಗ್ಬೇಕು ಗೈಸ್. ಪೂಜೆ ಮುಗಿಸ್ಕೊಬಂದ್ರೆ ಒಂದು ಸರ್ಪ್ರೈಸ್ ಬಂದಿದೆ ನಮಗೆ. ಇದು ತುಂಬ ದಿನದಿಂದ ಒದ್ದಾಡ್ತಿತ್ತು ಬರೋಕ್ಕೆ. ಫೈನಲಿ ಬಂದಿದೆ. ಅದನ್ನ ಗಗನ ಅವರು ರಿವೀಲ್ ಮಾಡ್ತಿದ್ದಾರೆ ನೋಡಿ. ಇದು ರೀತಿಂಗ್ ಸ್ನಾಕ್ಸ್ ಅವ್ರ ಕಡೆಯಿಂದ ನಾವು ಒಂದ್ಸತಿ ಟೇಸ್ಟ್ ಮಾಡಿದೀವಿ. ಈ ಸತಿನೂ ಹೊಸ ನ್ಯೂ ಫ್ಲೇವರ್ ಬಂದಿದೆ. ಈ ಸತಿನೂ ನ್ಯೂ ಫ್ಲೇವರ್ಸ್ ಬಂದಿದೆ ಅಂತ ಹೇಳಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಅಂತ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಟೈಮ್ ತಿಂದಿದ್ದು ಸಖತ್ತಾಗಿತ್ತು. ನಮಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ನೋ ಮೈದಾ ನೋ ಶುಗರು. ಸೊ ಆಗ ಈಗ ಚುಂಟಿ ತಿನ್ಬೋದು. ಅಲ್ಲ ತಿನ್ಬೋದು. ಇದು ಹೆಲ್ತ್ ಬೇಸ್ ಮೇಲೆ ಮಾಡಿರೋದು, ಜಂಕ್ ಅಲ್ಲ ಇದು. ಕೋಕೋನಟ್ ಕ್ರಂಚ್ ಲಾಸ್ಟ್ ಟೈಮ್ ನಾವು ಬಂಡೇಜಿ ಟ್ರೆಕ್ ಹೋದಾಗ ತಗೊಂಡೋಗಿ ತಿಂದಿದ್ವಿ. ಎಸ್ ಎಸ್. ಚೀಸ್ ಬಾಲ್ಸ್ 2, ಮಿಲೆಟ್ ಸ್ಟಾರ್ ಬಸ್, ಆಮೇಲೆ ಮಿಲೆಟ್ ಜಿಗ್ಜಾಗ್. ಇದಂತೂ ನಂಗೆ ಸಖತ್ ಇಷ್ಟ ಆಗಿತ್ತು. ಇದು ಯಾವುದೋ ಹೊಸದು ಮಲ್ಟಿಗ್ರೇನ್ ಮಿಕ್ಸ್ಚರ್ ಪಿಜ್ಜಾ ಮಸಾಲ ಅಂತೆ. ಸೊ ಟ್ರೈ ಮಾಡೋಣ. ನಿಮಗೂ ಹೆಲ್ತಿ ಆಗಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ಕೆಲಸದ ಮೇಲೆ ಸಿಟಿಗೆ ಬಂದಿದೆ. ತಲೆನೋವು ಗೈಸ್. ಶೀತ ಆಗ್ಬಿಟ್ಟಿದೆ. ಗಗನಿಗೆ ಹೋಗ್ತಾನೆ ಇಲ್ಲ. ನಾನು ಸಚಿನ್ ಒಂದೇ ಊಟ ತಿಂತೀವಿ. ಅಂದ್ರೂ ಗಗನಿಗೆ ಮಾತ್ರ ಶೀತ ಆಗಿದೆ. ಅದಕ್ಕೆ ಕಾಫಿ ಬೇಕೇ ಬೇಕು, ಫಿಲ್ಟರ್ ಕಾಫಿ ಅಂತ ಕರ್ಕೊಂಡ್ಬಂದಿದ್ದೀನಿ. ಚೆನ್ನಾಗಿದೆ ಇದು. ಲಾಸ್ಟ್ ಟೈಮ್ ಕುಡಿದಿದ್ದು ಇಷ್ಟ ಆಯಿತು, ಅದಕ್ಕೆ ಮತ್ತೆ ಬಂದಿದ್ದೀವಿ. ಮೈತ್ರಿ ಕೆಫೆ ಅಂತ. ಚೆನ್ನಾಗಿದೆ ನಮ್ಮ ಕಾಫಿ. ಚೆನ್ನಾಗಿದೆ ಕಾಫಿ. ತಲೆ ನೋವ್ತೈತೆ, ಮೂಗು ನೋವ್ತೈತೆ. ಇದು ಅಣ್ಣ ಟಿಕ್ಪಂಡಿ ತಗೊಂಡ್ರೆ ನಿಗರ್ಕೊಬ್ರಾಕಿಲ್ವ? ಮತ್ತೆ ಇಷ್ಟೆಲ್ಲ ನಾವು ಇಟ್ಕೊಂಡು ಯಾಕೆ ಬದುಕಿದ್ಯಾ? ಅದೇ ಅಣ್ಣ ನಿಂತ್ಕೊಂಡ್ರೆ ಕಾಲು ನೋಯ್ತದೆ, ಕೂತ್ಕೊಂಡ್ರೆ ಸೊಂಟ ನೋಯ್ತದೆ. ಯಾಕಂದ್ರೆ ಔಷಧಿ ಕೊಡೋಣ ಅಂದರೆ ಅದು ನೀನು ಇದು ತಗೋ, ಡೋಲೋ ತಗೋ. ಡೋಲೋ 650 ಮಾತ್ರ ಬಿಸಿರಾಗಿ ಇಟ್ಟು ಅಷ್ಟೇ. ವಿಧಿ ಬರಹ ಎಂಥ ಘೋರ, ಗಗನಂಗೆ ಬರಬಾರ್ದಿತ್ತು ಈ ಪರಿಸ್ಥಿತಿ. ಅಯ್ಯೋ ಅದಂತೂ ಎಷ್ಟು ಬಿಸಿ ಇರುತ್ತೆ ಅಂದರೆ ಗೈಸ್, ಮೂಗೆ ಸುಟ್ಟೋಗುತ್ತೆ, ಅಷ್ಟು ಬಿಸಿ ಇರುತ್ತೆ. ಅವಳು ತಗೊಳ್ಳಲ್ಲ ಸ್ಟೀಮು, ಸುಮ್ಮನೆ ಮುಖ ಆರಿಸ್ಕೊಳ್ಳೋದು, ಮುಖಕ್ಕೆ ಸ್ಟೀಮ್ ಮಾಡ್ಕೊಳ್ಳೋದು. ಅವಳು ಮೂಗಲ್ಲಿ ಎಳಿಬೇಕು, ಹಂಗೆ ಕಿತ್ಕೊ ಹೋಗ್ಬೇಕು, ನೆಗಡಿಯಲ್ಲ. ಈ ಅಕ್ಕ ಬರಲ್ಲ ಅಕ್ಕ, ನೀನು ಸವಾಸ ಮಾಡಲ್ಲಕ್ಕ ಅನ್ಬೇಕು. ಅಂದದು ನೀಲಗಿರಿ. ಗೈಸ್ ನಾವು ಈಗ ಬ್ಯಾಡ್ಮಿಂಟನ್ ಆಡಕ್ಕೆ ಬಂದಿದ್ವಿ. ಮನೆ ಪಾಪ ಮೂಗಲ್ಲಿ ಉಸಿರಾಡೋಕ್ಕಾಯ್ತಿಲ್ಲ, ಶೀತ ಆಗಿದ್ರು ಒಂದು ಸ್ವಲ್ಪ ಹೊತ್ತು ಆಡ್ತೀನಿ ವಾಮಪ್ ಆಗಲಿ ಅಂತ ಬೈದಾಗ, ಅಲ್ಲಿ ಅಭ್ಯಾಸ ಬಿಟ್ಟೋಗುತ್ತೆ ಅಂತ. ಸೊ ನಮಗೂ ಟೈಮ್ ಆಗಿದೆ. ಆ್ಯಂಡ್ ಗೈಸ್ ಮಾತಾಡೋಕ್ಕಾಯ್ತಿಲ್ಲ, ಗಗನ್ ಅವರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಮೂಕಾಭಿನಯ. ಆ್ಯಂಡ್ ಶಿವಕುಮಾರ್ ಗೈಸ್ ಕಾಣೆ ಆಗಿದ್ದಾರೆ, ನಾಪತ್ತೆ ಆಗಿದ್ದಾರೆ. ಶಿವಕುಮಾರ್ ನೆನ್ನೆನೂ ಬಂದಿಲ್ಲ ಗೈಸ್, ಇವತ್ತೂ ಬಂದಿಲ್ಲ. ಎಲ್ಲೋಗಿದ್ದಾನೆ ಶಿವಕುಮಾರ್? ಎಲ್ಲೋಗಿದ್ದಾರೆ ಶಿವಕುಮಾರ್? ಕಾಣೆ ಆಗಿದ್ದಾರೆ ಅಂತ ಕಮೆಂಟ್ ಹಾಕಿ. ಹುಡುಕೊಟ್ಟವ್ರಿಗೆ ಶಿವಕುಮಾರ್ ಒಂದು ಬಿರಿಯಾನಿ ಕೊಡಿಸ್ತಾನೆ. ಅದ ಹುಡುಕೊಟ್ರವ್ರಿಗೆ ಶಿವಕುಮಾರೇ
ಶಿವಕುಮಾರ್ ಕೊಡಿಸ್ಬೇಕು ನೀವು. ಶಿವಕುಮಾರ್ ಕೊಡ್ತಾರೆ ಅಂದರೆ ನೆಕ್ಸ್ಟ್ ಶೌರ್ಯನೇ ಹುಡ್ಕೊಟ್ಬಿಡ್ತಾರೆ. ಗಗನ್ ಅವರು ಈಗ ಆಟ ಆಡಲು ಸಿದ್ಧರಾಗಲಿದ್ದಾರೆ. ಕಮಾನ್ ಶುರು ಮಾಡಿ. ನೀನೇ ಮಾಡ್ಬೇಕದು, ನಾನು ಮಾಡಲ್ಲ. ಐ ಡೋಂಟ್ ನೋ. ಆಡು ಪರವಾಗಿಲ್ಲ, ಆಮೇಲೆ ಮಾಡುವಂತೆ. ಕಮಾನ್. ಅಯ್ಯಪ್ಪ, ವಿಡಿಯೋ ಮಾಡ್ಕೊಂಡು ಆಡೋಕ್ಕೆಲ್ಲ ಆಗಲ್ಲ. ಸೊ ಸ್ವಲ್ಪ ಆಡ್ಬಿಟ್ಟು ಆಮೇಲೆ ಸಿಗ್ತೀವಿ. ಆ್ಯಸ್ ಯೂಶುವಲ್ ಒಂದು ಆಟ ಆಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಗಗನ ಸರ್ದಿ. ಯಪ್ಪ ಗೈಸ್ ಕಳೆದೋಗಿದ್ದಾನೆ. ಶಿವಕುಮಾರ್ ಬಂದಾನೆ, ಬಿರಿಯಾನಿ ಕೊಡಿಸ್ತೀವಿ ಅಂತ ಹೇಳಿದ ತಕ್ಷಣ ಓಯ್ ಬುಟ್ಟ ಶಿವಕುಮಾರ್ ಬ್ಯುಸಿ ಆಗ್ಬಿಟ್ಟಾನೆ ಗೈಸ್. ಈ ನಡುವೆ ಶಿವಕುಮಾರ್ ಕೈಗೆ ಸಿಗ್ತಾಯಿಲ್ಲ. 5 ಗಂಟೆ 5:30 ಪುರ 6:00 ಬಂದಾನೆ. ನೆನ್ನೆ ಬಂದೇ ಇಲ್ಲ. ಎಲ್ಲೋಯ್ತು ಅವನು, ಏನು ಮಾಡ್ತಾನೋ ಗೊತ್ತಿಲ್ಲ. ಫುಲ್ ಬಿಸಿ ಮ್ಯಾನ್. ನಾನು ನೋಡಿ ಗೈಸ್, ಯಪ್ಪ ಇಂಟರ್ನ್ಯಾಷನಲ್ ಪ್ಲೇಯರ್. ಇವಳು ನೋಡಿ, ಪ್ಲೇಯರ್ ಫ್ರಮ್ ಒಳ್ಳೆಯ ಚಿತ್ರ ಕುಕ್ಕೆ ಹೊಸರು. ಏ ಶಿವಕುಮಾರ್ ಎಲ್ಲಪ್ಪ ಪತ್ತವೇ ಇಲ್ಲ. ನೋಡ ಅಲ್ಲಿ ಚಂದಮಾಮನ ನೋಡ್ಕೊಳ್ಳಿ. ಸಾಗಾ ಸ್ಟೋರೀಸ್ ಕಡೆಯಿಂದ ಚಂದಮಾಮ ನೇರ ಪ್ರಸಾರ. ಇಲ್ಲೊಬ್ಬ ಚಂದಮಾಮ, ಊಟಗಳಿ ಚಂದಮಾಮ. ಲವ್ ಶಿವಕುಮಾರ್, ನೀವೆಲ್ಲ ಕಡೆ ಸೇರ್ಕೊಂಡು ಫೋಟೋ ಹಿಡಿತಿರಲ್ಲ ಯಾಕೆ? ಫೋಟೋ ಹೊಡ್ಕತ್ತಾರ ಯಾಕೆ? ಪಟಾಕಿ ಹೊಡಿತರ್ಕೊಂಡು ಇನ್ನೂ ನಡೆ ಬಾರ ಪಟಾಕಿ ತಗೊಂಡು ಹೊಡೆಯೋಣ. ಪಟಾಕಿ ಅವತ್ತೇ ವರ್ಷಕ್ಕೆ ಆಗಷ್ಟು ಹೊಡೆದಿದ್ವಿ. ನೀವು ಹೊಡೆದಿವಿ ಎಲ್ಲ ಹೊಡೆದಿದ್ದೀನಿ ಅನ್ನೋ. ನೀನು ಹೊಡೆದಿರೋದು ಹೊಡೆದಿದ್ದೀವಿ ಜನ. ಹಾಂ, ನೀನೇ ಹೊಡೆದಿರೋದೆಲ್ಲ ನೋಡೋರೆ. ಅದೇ ಆಯ್ತು ಬಿಡಪ್ಪ. ಏನು ಬಿಸಿ ಶಿವಕುಮಾರ್, ಫುಲ್ ಬಿಸಿ. ಹೊಟ್ಟೆ ಪಡಲ್ಲಪ್ಪ. ಹೊಟ್ಟೆ ಪಾಡು ಬಂದೈತೆ ಪೈಪು ಊಟಗಳಿ ಕಾರ್ಪೊರೇಷನ್ ನೋಡ್ರಿ. ಸುಮ್ಮನೆ ಏನೋ ಬಂದಿರೋದು. ಪ್ಲಾಸ್ಟಿಕ್ ಪೈಪ್ ಅಣ್ಣ ಬಿದ್ದಿರೋದು. ಸುಮ್ಮನೆ ಬಿದ್ದೈತೆ. ನಿಜ ಲೈನ್ ಕೊಟ್ಟವ್ರು ಇಲ್ಲಿ. ನಿಮ್ಮ ಮನೇದು ಮಗ ಲೈನು. ನಾನು ಬರ್ತೀನಿ. ಬರ್ತೀಯಾ? ಬರ್ತಾ ಇರ್ಬೇಕು. ಇಲ್ಲಿಗೆ ಸಣ್ಣ ಆಗ್ಬಾರ್ದಾ? ಶಿವಕುಮಾರ್ ಸಣ್ಣ ಆಗ್ಬಿಟ್ಟು ನೋಡಿ ಗೈಸ್. ಏನಾಗಿಲ್ಲ. ಶಿವಕುಮಾರ್ ಫುಲ್ ಶಿವಕುಮಾರ್ ಫುಲ್ ಸಪೂರ. ನಾನು ಸಣ್ಣ ಆಗಿದ್ದೀನ. ಗಗನಕ್ಕ ಸಪೂರ ಆಗ್ಬೇಡಿ, ಇನ್ನೂ ಸಪೂರ ಆಗ್ಬೇಡಿ ಆಯ್ತಾ ಪ್ಲೀಸ್. ಗಗನ ಸಣ್ಣ. ಅಯ್ಯಯ್ಯೋ ಸೀರಿಯಲ್ ಹಂಗೆ ಕಾಣಿಸ್ತಿಲ್ಲ ಅಷ್ಟೇ ಗೈಸ್. ಕಷ್ಟಪಟ್ಟು ಶಿವಕುಮಾರ್ ಅವ್ರ ಮನವೊಲಿಸಿ ನಾವು ಸ್ಯಾಂಡ್ವಿಚ್ ತಿನ್ನೋಣ ಅಂತ ಬಂದಿದ್ದೀವಿ. ಕೋತಿ ತಾನ್ ಕೆಡದಂತೆ ಮನ ಎಲ್ಲ ಕೆಡಿಸ್ತಿತ್ತಂತೆ. ಏನೊಂದು ಸ್ಯಾಂಡ್ವಿಚ್ ತಿನ್ಬಿಟ್ರೆ ನನ್ನ ಮಗನೇ ಏನಾಗಲ್ಲ ಮಗ. ತಿನ್ಬೇಕು ಸ್ಯಾಂಡ್ವಿಚ್ ಎಲ್ಲ ತಿನ್ಬೇಕು. ನೀವೇನು ಸಣ್ಣ ಆಗ್ಬಿಟ್ಟಿದ್ರು ಮಗ, ಏನಾಗಲ್ಲ. ಅಯ್ಯೋ ನಾವು ಗೊತ್ತಿಲ್ಲ, ಒಂಚೂರು ತಿಂದ್ರೆ ಗೈಸ್. ಇನ್ನು ಬೇಜಾನ ಆಗ್ಬೇಕು. ಬಿಡ್ತೀವಿ ನಾವು ಒಂಚೂರು ತಿಂದ್ರೆ. ಚೂರೇ ತಿನ್ನು ಮಗ, ನಾವು ತಿಂತೀವಿ ಮಿಕ್ಕಿದ್ದು. ಡೋಂಟ್ ವರಿ. ಸರಿ. ಸಂಶೋಧನೆ ಮಾಡಿ. ಚೀಸ್ ನೋ ಚೀಸ್ ನೋ ಚೀಸ್ ಬೇಡ ಸರ್. ಹಾಂ ಸ್ಯಾಂಡ್ವಿಚ್ ಇಲ್ವಾ? ತಿನ್ಬಿಡು, ಏನಾಗಲ್ಲ. ಚೆನ್ನಾಗಿರಲ್ಲ ಅಂತ ಅವ್ರು ಹೇಳ್ತಾರೆ ಕಣೋ. ಚೆನ್ನಾಗಿರಲ್ಲ. ಆಮೇಲೆ ಚೆನ್ನಾಗಿರಲ್ಲ ಸರ್. ತಿನ್ಬಿಟ್ಟು ನೀವು ಕಮೆಂಟ್ ಹಾಕಿದ್ರೆ 1 ಸ್ಟಾರ್. ಹಂಗೆ ಅವರು ಬುದ್ಧಿವಂತರು. ಕಾನ್ ಜೋಳ ಚೆನ್ನಾಗಿರುತ್ತಾ? ನಂಗೊಂದು ಕ್ರಿಸ್ಪಿ ರೋಲ್. ಕ್ರಿಸ್ಪಿ ರೋಲ್. ಹಾಂ. ಶಿವಕುಮಾರ್ ಅವರೇ ಹೆಂಗಿದೆ ರಾಜೀವ್ ನಗರ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ರಾಜೀವ್ ನಗರ ಅದು ಸ್ವಲ್ಪ ಡಿಫ್ರೆಂಟ್ ನಮ್ಮ ಏರಿಯಾಗಿಂತ, ಆದರೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ಯಾಕೆಂದ್ರೆ ನಾವು ಜಾಸ್ತಿ ಅಷ್ಟು ಓಡಾಡಲ್ಲ. ಒಂದೇ ಕಡೆ ಒಂದೇ ಮನೆಯಲ್ಲಿ ಊಟಗಳ್ಳಿ ಬಿಟ್ಟು ಬೇರೆ ಓಡಾಡಲ್ಲ ನಮ್ಗೆ ಗೊತ್ತು. ಅಲ್ಲಲ್ಲ, ರಾಜೀವ್ ನಗರದಲ್ಲಿ ಅಷ್ಟು ಓಡಾಡಲ್ಲ ಅಂತ. ಐಟಮ್ಸ್ ಬೇಕಾದಾಗ ಅಷ್ಟೇ ಹೋಗೋದು, ಸುಮ್ಮನೆ ಎಲ್ಲ ಹೋಗೋದು. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಲ್ಲ ಕಣೋ, ಗಾರೆ ಕೆಲಸ ನಾವು. ಲೈಫ್ ಶಿವಕುಮಾರ್ ಅಪರೂಪಕ್ಕೆ ಒಂದು ಗಾರೆ ಕೆಲಸ ಮಾಡಿಸ್ತಾನೆ. ತುಂಬ ದಿನ ಆದಮೇಲೆ ಒಂದು ರೆನೋವೇಷನ್ ಕೆಲಸ ಮಾಡಿಸ್ತಾ ಇದ್ದಾನೆ. ಒಳ್ಳೇದಾಗಿ ಸಿಕ್ಕಾಪಟ್ಟೆ ಪ್ರಾಫಿಟ್ ಬರಲಿ ಅಂತ ಕಮೆಂಟ್ ಮಾಡಿ. ನಮ್ಮ ಪ್ರಾಫಿಟ್ ಬಂದರೆ ಪಾರ್ಟಿ ಕೊಡ್ತೀನಿ ಅಂತ ಹೇಳೋಣ ಗೈಸ್. ಅಲ್ಲಮ್ಮ, ಪ್ರಾಫಿಟ್ ಬರಲಿ ಬರದೇ ಇರಲಿ, ಪಾರ್ಟಿ ಪಾರ್ಟಿ ಕೊಡ್ಸಿದ್ರೆ ನಾನು ಕೊಡಿಸ್ತೀನಿ ಬಿಡಪ್ಪ. ಗೈಸ್ ಐಫೋನ್ ತಗೊಂಡ್ರೆ ಯಾರು ಪಾರ್ಟಿ ಕೊಡ್ತಾರೆ ಜಗತ್ತಲ್ಲಿ? ಐಫೋನ್ ತಗೊಂಡ್ರೆ ಆಲ್ರೆಡಿ ಓಪನ್. ಒಂದು ಕೇಜ್ ಸಕ್ಕರೆ ಹಾಕಿರ್ತಾರೆ. ಹಾಂ ಇರಲಿ. ಸ್ಪೈಸಿ ಇರಲಿ ಶಿವಕುಮಾರ್ಗೆ. ಅಯ್ಯೋ ಸ್ಪೈಸಿ ಎಷ್ಟು ಸ್ಪೈಸಿ ತಿಂತಾನೆ ಅಂತ ನಮ್ಗೆ ಗೊತ್ತಾಗಿದೆ. ಚೋಲೋ ಚಿಪ್ ಚಾಲೆಂಜ್ ಅಲ್ಲಿ ಗೊತ್ತಾಗಿದೆ. ಶಿವಕುಮಾರ್ ಮನ್ಸಲ್ಲ ಅಂತ ಜನ ಕಮೆಂಟ್ ಹಾಕೋರೆ. ಹಂಗೆ ಯಾರು ಹೇಳಿಲ್ಲ, ಸುಮ್ಮನಿರು. ಶಿವಕುಮಾರ್ ಸೂಪರ್. ಶಿವಕುಮಾರ್ ಅಲ್ಲ, ಹಂಗೆಲ್ಲ ಹೇಳಿಲ್ಲ. ಶಿವಕುಮಾರ್ ಹೇಳಿದಿನ ಒಪ್ಕೋತೀವಿ. ಕೆಲವ್ರಿಗೆ ಯಾವುದೇ ಕಾರ ತಟ್ಟಲ್ಲ, ಅವ್ರು ಹೇಳಿದ್ ಸರಿ ಅಂತ ಹೇಳಿ. ಕಾರ ಸ್ವಲ್ಪ ಗೊತ್ತಾಯ್ತು, ಅಷ್ಟೇಂದೇನಿಲ್ಲ. ಗೊತ್ತಾಯ್ತು, ಅದೇ ತೋರ್ಸ್ಕೊಂಡಿಲ್ಲ ಗೈಸ್. ನಾನು ರಾಜಗಾಂಭೀರ್ಯ ತೋರ್ಸ್ಕೊಂಡಿಲ್ಲ ಅಂತಲ್ಲ, ಎಷ್ಟಾಯ್ತು ಅಷ್ಟು ಹೇಳಿದಿನ ಅಷ್ಟೇ. ಅಕ್ಕನಂಗೆ ಆಗದಂಗೆ ಹಂಗಾಗಿಲ್ಲ. ನಾನು ಇನ್ನೂ ನೀವು 2 ನಿಮಿಷ ಹಿಂಗೆ ಬ್ಲಾಗ್ ಮಾಡ್ತಾರೆ. ಖಾಲಿ ಮಾಡ್ಬಿಡ್ತೀರಾ?
ಚೆನ್ನಾಯ್ತಾ ಗೈಸ್? ಫುಲ್ ಮುಂಡೆ ಇವತ್ತು ನಮ್ಮ ಐಫೋನ್ 17 Pro Maxಲ್ಲಿ ಮೂನ್ನ ಝೂಮ್ ಹಾಕ್ತೀನಿ. ಎಷ್ಟು ಝೂಮ್ ಆಗುತ್ತೆ ನೋಡೋಣ. ಐಫೋನ್ ತಗೊಂಡ ತಕ್ಷಣ ಇಂಗ್ಲೀಷು ಏನಂತ ಏನಕ್ಕಾಗಲ್ವಾ? ಹುಣ್ಣಿಮೆ ಇವತ್ತು ನೋಡಿ ಗೈಸ್. ಐಫೋನ್ 17 Pro Maxಲ್ಲಿ ಹೆಂಗೆ ಕಾಣ್ತಿದೆ ಹುಣ್ಣಿಮೆ ಚಂದ್ರ. ನೋಡಿ ಮಗ ಎಷ್ಟು ಸಕಾಲ ಕಾಣಿಸ್ತೈತೆ. ಇಷ್ಟೇ ಝೂಮ್ ಆಗೋದು ಗೈಸ್. ಸ್ಯಾಮ್ಸಂಗ್ ಆದರೆ ನಿಮ್ಮನ್ನ ಅಲ್ಲೇ ಮೇಲೆ ಲ್ಯಾಂಡ್ ಮಾಡಿಬಿಟ್ಟಿರೋದು. ಇದ್ರೂ ಚೆನ್ನಾಗಿ ಕಾಣ್ತೈತೆ ಮಗ. ಫೈನ್ ಮಾಡ್ಬಿಟ್ಟು ಮುಂದೆ ಪಿಕ್ಚರ್ ಕೊಟ್ಬಿಡೋದು ಅಷ್ಟೇ ಮಗ. ಇವಾಗ ನಾವು ಅದು ಸ್ಯಾಂಡ್ವಿಚ್ ಮತ್ತು ರೋಲ್ ಸಾಕಾಗಿಲ್ಲ ಶಿವಕುಮಾರ್ಗೆ ಅಂತ ಚುರುಮುರಿ ತಿನ್ನಲೇಬೇಕು ಅಂತ ಬೈಸ್ಕೊಂಡವನೆ. ಚುರುಮುರಿ ತಿನ್ಬೇಕು ಅಂತ ಬೈಸ್ಕೊಂಡಿದ್ದು ನಾನೇ. ಅವತ್ತಿನ ತಿನ್ಬೇಕು ಅಂತ ತಿಂದಂತೆ. ಭಯಕ್ಕೆ ಗಳಿಗೆ ಭಯಕ್ಕೆ ಗಳಿಗೆ ಆಗಿರಲಿಲ್ಲ. ಇವತ್ತು ಕೂಡ ಬಂದಿದೆ ಗಳಿಗೆ ತಿಂತಾ ಇದ್ದೀವಿ. ಸ್ಪೆಷಲ್ ಚುರುಮುರಿ ಮತ್ತೆ ಯಾಕೋ ಫುಲ್ ಸೈಲೆಂಟ್ ಆಗವ್ರೆ. ಹೆಸರು ಕಳ್ಸಲ್ಲ. ಮೂಗ್ ಕಟ್ಕೊಬಿಟ್ಟಿದೆ ಮಗ. ಮೂಗ್ ಕಟ್ಕೊಂಡ್ರೆ ಬಾಯಿ ಕಟ್ಕೊಬಿಡುತ್ತೆ ಒಳಗೆ. ಹೌದೇ ಮೆಮ್ಮೆ ಆಗ್ಬಿಡುತ್ತೆ. ಏನು ಸೊಲ್ಯೂಷನ್ ಕೊಡೋ ನೀನು? ಏನು ನೀನು ಸ್ಟೀಮ್ ತಗೋದು ಅಂತ ಹೇಳಿ ಎಷ್ಟು ದಿವಸ 3 ದಿವಸ ಆಯ್ತ್ಕೊಂಡು ಊರಿಂದ ಬಂದಾಗಲಿಂದನು ಸ್ಟೀಮ್ ತಗೋತಾಳೆ. ನಾನು ಹಾಂ ಸ್ಟೀಮ್ ತಗೊಂಡೆ. ಸ್ಟೀಮ್ ತಗೊಂಡ್ರೆ ಹೋಯ್ತಾಳೆ. ನಾಳೆ ಹುಷಾರಾಗ್ತಾಳೆ. ನಾಳೆ ಫುಲ್ ಕುದುರೆ ಆಯ್ತಾಳೆ. ಹುಷಾರ್ ಕುದುರೆ. ಗೈಸ್ ಆಟ ಆಡ್ಕೊಂಡು ಬಂದ್ವಿ. ಮಧ್ಯಾಹ್ನ ತಿಂದಿರೋದೆಲ್ಲ ಕರಗಿದ್ಯಾ? ಹಿಂಗೆ ಕರಗಿರ್ಬೋದು, ನಂಗೆ ಅಷ್ಟಿಲ್ಲ. ನಾನು ಚೆನ್ನಾಗಿ ಆಡಿದೆ. ಸೊ ಈ ಒಂದು ಪುಟ್ಟಲ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈಗ ಅಡುಗೆ ಮಾಡ್ಕೋಬೇಕು. ಬ್ಲಾಗಲ್ಲಿ ಸಿಗ್ತೀವಿ. ಅಡುಗೆ ಇವತ್ತು ನಾನು ಸಖತ್ತಾಗಿರೋ ಬೆಂಡೆಕಾಯಿ ಗೊಜ್ಜು ಮಾಡಿದ್ದೀನಿ ಆ್ಯಂಡ್ ಅದು ಸಚಿನ್ಗೆ ಸಖತ್ ಇಷ್ಟ ಆಗ್ಬಿಟ್ಟಿದೆ. ಅದೇ ಊಟ ಈಗ. ಸೊ ಊಟ ಮಾಡಿ ಕೆಲಸಗಳು ನೋಡ್ಕೋತೀವಿ. ಬಾಯ್ ಬಾಯ್, ಗುಡ್ ನೈಟ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.